ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮೂವರು ಯುವಕರಿಗೆ ಗಂಭೀರ ಗಾಯಗಳಾಗಿದ್ದು ಹುಬ್ಬಳ್ಳಿಯ ತಾಲೂಕಿನ ತಾರಿಹಾಳದಲ್ಲಿ ನಡೆದ ಘಟನೆ ಇದಾಗಿದೆ. ಮೂವರು ಯುವಕರಿಗೆ ಗಂಭೀರ ಗಾಯವಾಗಿತ್ತು. ಗಾಯಗೊಂಡ ಯುವಕರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹುಬ್ಬಳ್ಳಿ ತಾಲೂಕಿನ ತಾರಿಹಾಳದಲ್ಲಿ ನಡೆದ ಘಟನೆ ಇದಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಚಹಾ ಮಾಡುವಾಗ ಸಿಲಿಂಡರ್ ಪೈಪ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ರಾಜಸ್ಥಾನ ಮೂಲದ ಮೂವರಿಗೆ ಗಾಯಗಳಾಗಿದ್ದು ಅಶೋಕ್, ಸುಭಾಷ್, ಮಾಂಗಿಲಾಲ್ ಎಂಬುವವರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ठीक हो जाओगे, ज्यादा बंद है लेकिन ज्यादा नहीं, बच जाओगे। ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಗಾಮನಗಟ್ಟಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಸಂಜೆ 6:30ಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ತೋಟದ ಮನೆ ರೀತಿಯಲ್ಲಿರುವಂತಹ ಒಂದು ಹಳೆಯ ಮನೆ, ಅದರಲ್ಲಿ ಇದ್ದಂಥ 4 ಜನ ಕಾರ್ಮಿಕರು, ಅವರು HP ಗ್ಯಾಸ್ ಏಜೆನ್ಸಿಲಿ ಕೆಲಸ ಮಾಡ್ತಾರೆ. ಅಲ್ಲಿ ಸಿಲಿಂಡರ್ ಲೋಡಿಂಗ್ ಕೆಲಸ ಮಾಡ್ತಾರೆ. ಅವರು ಸಂಜೆ 6:30 ಸಮಯದಲ್ಲಿ ಕರ್ತವ್ಯ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿರುವಂಥದ್ದು ಬೆಂಕಿ ಹತ್ತಿಕೊಂಡು ಅವ್ರಿಗೂ ಕೂಡ ಬೆಂಕಿ ತಗಲಿ ಅವ್ರನ್ನ ಕಿಮ್ಸ್ಗೆ ಅಡ್ಮಿಟ್ ಮಾಡಲಾಗಿದೆ. ಸುಮಾರು 55ರಿಂದ 60% ಅಷ್ಟು ಇಂಜುರೀಸ್ ಆಗಿದೆ, ಬರ್ನ್ ಇಂಜುರೀಸ್ ಅನ್ನುವಂಥದ್ದು. ಅವರ ಹೆಸರುಗಳು ಸುಭಾಷ್, ಮುಂಗಿಲಾಲ್ ಮತ್ತು ಅಶೋಕ್ ಅನ್ನುವಂಥದ್ದು ತಿಳಿದು ಬಂದಿದೆ. ಇವರು ಮೂಲತಃ ಜೋಧ್ಪುರ್ ಜಿಲ್ಲೆ ರಾಜಸ್ಥಾನದವರು. ಅವರ ಕುಟುಂಬ ಸದಸ್ಯರಿಗೂ ಕೂಡ ಘಟನೆ ಬಗ್ಗೆ ತಿಳಿಸಿದೆವು. ಇಲ್ಲ, ಅದು ಯಾವುದೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೆ ನಾನು, ರೀಫಿಲ್ಲಿಂಗ್ ನಡೀತಾ ಇತ್ತು ಅಲ್ಲಿ ಅಂತ. ಸೊ ಅದು ಅಲ್ಲ, ಆ ಥರದ್ದು ಯಾವುದೋ ಅಂಶಗಳು ಕಂಡು ಬಂದಿಲ್ಲ. ನಾನು ಸ್ಥಳಕ್ಕೆ ಹೋಗಿ ಅದು ಪ್ರಾಪರ್ ಒಂದು 4 ಜನ ವಾಸ ಮಾಡ್ತಿದ್ದಂತಹ ಒಂದು ಮನೆ, ಮತ್ತು ಸುತ್ತ ಇದಿದೆ, ಮಾವಿಂದು ಹಳೆ ತೋಟಗಳಿದಾವಲ್ಲ, ಆ ಥರ ತೋಟ ಇದೆ. ಅಲ್ಲಿ ಸುತ್ತ ಯಾವುದೇ ಒಂದು ಕುರುಹು ರೀಫಿಲ್ಲಿಂಗ್ ನಡೀತಾ ಇದ್ದದ್ದು ಇಲ್ಲ. ಆ ಥರದ್ದೇನಾದರೂ ಇದ್ದರೆ ನಾವು ಹೆಚ್ಚುವರಿಯಾಗಿ ಪರಿಶೀಲನೆ ಮಾಡ್ತೀವಿ. ಅವ್ರಿಗೊಂದು 55 to 60% ಬರ್ನ್ ಆಗಿದೆ. ಅಷ್ಟು ಪರ್ಸೆಂಟೇಜ್ ಆಫ್ ಬರ್ನ್ ಇದ್ದಾಗ ಕ್ರಿಟಿಕಲ್ ಅಂತ ಹೇಳ್ತಾರೆ. ದೇವ್ರ ದಯದಿಂದ ಉಳ್ಕೊಂಡ್ರೆ ಆಯ್ತು, ಒಳ್ಳೆಯದು. ಅವರ ಕುಟುಂಬ ಸದಸ್ಯರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿದೆ. ಯಾರಿಗೆ ಇಲ್ಲ, ಅದೊಂದು ನೋಡಿ, ಒಂದು 4-6 ಎಕರೆಯಲ್ಲಿ ಇರುವಂಥ ಒಂದು ಮಾವಿನ ತೋಪಿನಲ್ಲಿರುವಂಥ ಒಂದು ಮನೆ. ಆ ಮನೆ ಪ್ರಾಪರ್ ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಆ ಮನೆ ಒಂದು ಈ ತೋಟ ನೋಡ್ಕೊಳ್ಳಿಕ್ಕೆ ಕೂಲಿಯರ್ ನೀಡ್ತಾರಲ್ಲ, ಆ ಥರದ್ದು ಒಂದು ಮನೆ ಅದು. ಅಕ್ಕಪಕ್ಕ ಏನು ಮನೆ ಒಳಗಡೆ ಸ್ವಲ್ಪ ಸಣ್ಣ ಪುಟ್ಟ ಹಾಸಿಗೆ ದಿಂಬು ಅದಕ್ಕೆ ಬೆಂಕಿ ತಗಲಿದ್ದು ಆಗಿದೆ, ಬಿಟ್ಟರೆ ಬೇರೆ ಏನು ಹೆಚ್ಚು ಇಂಜುರೀಸ್.